ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಬುಕ್ ಕೀಪಿಂಗ್ ಬಗ್ಗೆ ನೋಡ್ತಾ ಇದ್ವಿ. ಬುಕ್ ಕೀಪಿಂಗ್ ಅಂದರೆ ಏನು, ಬುಕ್ ಕೀಪಿಂಗ್ನ ಅರ್ಥ ಏನು, ಈ ಬುಕ್ ಕೀಪಿಂಗ್ ಮಾಡೋದರ ಹಿಂದಿನ ಉದ್ದೇಶ ಏನು, ಇದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ, ಬುಕ್ ಕೀಪಿಂಗ್ನ ಮೀನಿಂಗನ್ನು ಸ್ವಲ್ಪ ಓದೋಣ. ಸೊ ನೋಡ್ತಾ ಇದ್ದೀರಾ ಎಲ್ಲರೂ? ಎಸ್, ಅಕಾರ್ಡಿಂಗ್ ಟು ಆರ್ ಎನ್ ಕಾರ್ಟರ್, ಬುಕ್ ಕೀಪಿಂಗ್ ಈಸ್ ಅ ಸೈನ್ಸ್ ಆ್ಯಂಡ್ ಆರ್ಟ್ ಅಂತ ಕರೀತಾರೆ ಅವರು. ಸೈನ್ಸ್ ಆ್ಯಂಡ್ ಆರ್ಟ್ ಕರೆಕ್ಟ್ಲಿ ರೆಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್, ಕರೆಕ್ಟ್ಲಿ ಅಂತ ಹೇಳ್ತಾರೆ, ರೆಕಾರ್ಡಿಂಗ್ ಅಂತ ಹೇಳ್ತಾರೆ, ರೆಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಲ್ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರಿಸಲ್ಟ್ ಇನ್ ದ ಟ್ರಾನ್ಸ್ಫರ್ಡ್ ಆಫ್ ಮನಿ ಆರ್ ಮನೀಸ್ ವರ್ತ್. ಸಿಂಪಲ್ ಹೇಳಿದ್ದಾರೆ, ಇಂಗ್ಲೀಷ್ ಒಳಗೆ ಹೇಳಿದ್ದಾರೆ. ಸೊ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ಅಥವಾ ಒಂದು ಕ್ವಶನನ್ನು ಕೇಳ್ತೀನಿ ನಿಮಗೆ. ಫಸ್ಟ್ ಬಿಸ್ನೆಸ್ ಅಂದರೆ ಏನು ತಿಳ್ಕೊಂಡು, ಆಲ್ರೆಡಿ ಫಸ್ಟ್ ನಾನು ಹೇಳಿದ್ದೀನಿ ಬಿಸ್ನೆಸ್ ಅಂದರೆ ಹೇಳಿದ್ದೀನಿ, ಅದು ಯಾವ ರೀತಿ ಇರುತ್ತೆ ಅಂತಲೂ ಹೇಳಿದ್ದೀನಿ. ಆದರೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ, ಆ ಎಕ್ಸಾಂಪಲ್ ಪ್ರಕಾರ ಹೋಗೋಣ. ಓಕೆ, ಇವರು ಶ್ಯಾಮ್ ಅನ್ನೋ ವ್ಯಕ್ತಿ, ಇವ್ರಿಗೆ ಎಷ್ಟು ಏಜ್ ಆಗಿದೆ ಅಂದರೆ 75 ಏಜ್ ಆಗಿದೆ. ಎಷ್ಟಾಗಿದೆ? 75 ಏಜ್. ಎಷ್ಟು ಏಜ್ ಆಗಿದೆ? 75 ಏಜ್ ಆಗಿದೆ. ಸೊ ಇವರು 50ನೇ ವರ್ಷ ಇದ್ದಾಗ, 50 ಇಯರ್ಸ್ ಇದ್ದಾಗ ಒಂದು ಏನಾಗಿತ್ತಪ್ಪ ಅಂದರೆ ಒಂದು ರೇಡಿಯೋನ ಖರೀದಿ ಮಾಡಿದರು. ಏನು ಖರೀದಿ ಮಾಡಿದರು? ರೇಡಿಯೋ ಖರೀದಿ ಮಾಡಿದರು. ಎಷ್ಟಕ್ಕೆ ಖರೀದಿ ಮಾಡಿದ್ರಪ್ಪ ಅಂದರೆ 500 ರೂಪಾಯಿ ಕೊಟ್ಟು ಒಂದು ರೇಡಿಯೋನ ಖರೀದಿ ಮಾಡಿದರು. ಯಾವಾಗ? 25 ವರ್ಷದ ಹಿಂದೆ. ರೇಡಿಯೋ ಚೆನ್ನಾಗಿದೆ, ಒಳ್ಳೇದಿದೆ, ಸೊ ಭಾಳ ವರ್ಷದಿತ್ತು. ಆ ಕಾರಣಕ್ಕಾಗಿ ಅವೇನು ಮಾಡ್ತಾನೆ, ಆ ರೇಡಿಯೋ ನಮಗೆ ಸಾಕು ಅಂತೇಳಿ ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಮಾಡ್ದ? ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ದ. ಇವನ ಹೆಸರು ಮಂಜುನಾಥ್ ಅಂತ ತಗೋಣ. ಶ್ಯಾಮ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ಮಂಜುನಾಥ್ ಅನ್ನೋ ವ್ಯಕ್ತಿಗೆ ಏನು ಹೇಳ್ತಾನೆ, ನಾನು ರೇಡಿಯೋ ಮಾರೋದಿದೆ ತೊಗೊಳ್ತೀನಿ ಅಂತ ಕೇಳ್ತಾನೆ. ಆಯಿತು, ನಾನು ತೊಗೊಳ್ತೀನಿ ಅಂತ ಹೇಳಿ ಮಂಜುನಾಥಿಗೆ ಮಾರಾಟ ಮಾಡ್ಬೇಕಾದ್ರೆ ನಾನು ಹೇಳ್ತಾನೆ, ಇದು ಭಾಳ ಹಳೆ ರೇಡಿಯೋ ಇದೆ, ಆ್ಯಂಟಿಕ್ ಪೀಸ್ ಅಂತ, ಅಂದರೆ ಭಾಳ ಹಳೆ ರೇಡಿಯೋ ಐತ್ರಿ, ಅದನ್ನೇನು ಮಾಡ್ತಾರೆ, ರೇಟ್ ಹೆಚ್ಚಿಗೆ ಮಾಡಿ ಮಾರಾಟ ಮಾಡ್ತಾರೆ. ಅರ್ಥ ಆಯ್ತಾ? ಹಳೆ ಕಾಲದ ವಸ್ತುಗಳು ಸಿಗಂಗಿಲ್ಲ, ಆ ಕಾರಣಕ್ಕಾಗಿ ಅವು ರೇಟ್ಗಳು ಜಾಸ್ತಿ ಆಗ್ತವೆ. ಅವನು ಹೇಳ್ತಾನೆ, ಇದು 25 ವರ್ಷದ ಹಿಂದಿನ ರೇಡಿಯೋ ಇದೆ, ಸೊ ಆ ಕಾರಣಕ್ಕಾಗಿ ಇದನ್ನು 2000 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದೀನಿ. ಎಷ್ಟಕ್ಕೆ? 2000ಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಯಾರು ಹೇಳಿದ್ರು? ಶ್ಯಾಮ್ ಹೇಳ್ದ. ಅರ್ಥ ಆಗ್ತಿದೆಯಾ? ಶ್ಯಾಮ್ ಹೇಳ್ದ. ಈಗ ಮಂಜುನಾಥ್ ಅಂತಾನೆ, ಆಯಿತು ನಾನು 2000 ಕೊಟ್ಟು ತೊಗೋತೀನಿ ಅಂತೇಳಿ ಶ್ಯಾಮ್ ಇದ್ದವನು ಮಂಜುನಾಥಿಗೆ ಆ ರೇಡಿಯೋನ ಮಾರಾಟ ಮಾಡಿದ. ಎಷ್ಟಕ್ಕೆ ಮಾರಾಟ ಮಾಡ್ದ? 2000 ರೂಪಾಯಿಗೆ ಮಾರಾಟ ಮಾಡ್ದ. ರೇಡಿಯೋ ಇವನಿಗೆ ಬಂತು. ಅಮೌಂಟ್ ಯಾರಿಗೆ ಹೋಯ್ತು? 2000 ರೂಪಾಯಿ ಅಮೌಂಟು ಶ್ಯಾಮ್ಗೆ ಹೋಯ್ತು. ಈಗ ನನ್ನ ಕ್ವಶನ್ ಎಷ್ಟು ಪ್ರಾಫಿಟ್ ತೊಗೊಂಡ? ಎಷ್ಟು ತೊಗೊಂಡ? 500 ರೂಪಾಯಿ ಇರುವಂಥ ರೇಡಿಯೋವನ್ನು 2000 ರೂಪಾಯಿಗೆ ಮಂಜುನಾಥಿಗೆ ಮಾರಾಟ ಮಾಡಿದಾಗ ಎಷ್ಟು ಪ್ರಾಫಿಟ್ ಬಂತು? 1500 ರೂಪಾಯಿ ಪ್ರಾಫಿಟ್ ಬಂತು. ಎಕ್ಸ್ಟ್ರಾ ಅಮೌಂಟ್ ಬಂತು. ಅವ್ನು ತೊಗೊಂಡಿದ್ದು 500 ರೂಪಾಯಿ, ಮಾರಾಟ ಮಾಡಿದ್ದು ಎಷ್ಟು? 2000 ರೂಪಾಯಿಗೆ ಮಾರಾಟ ಮಾಡಿದ. ಅವನಿಗೆ ಬಂದಿದ್ದ ಅಮೌಂಟು 1500 ರೂಪಾಯಿ, ಬರೀ 1500 ರೂಪಾಯಿ. ಅರ್ಥ ಆಗ್ತಿದೆಯಾ? ಪ್ರಾಫಿಟಾ ಎಷ್ಟು ಬಂತು? ಪ್ರಾಫಿಟಾ? ಎಸ್. ಈಗ ನಾನು ಒಂದು ಕ್ವಶನ್ ಕೇಳ್ತೇನೆ. ಹಾಗಾದರೆ ನಾನು ಕೇಳುವಂಥ ಕ್ವಶನ್ ಏನಪ್ಪ ಅಂದರೆ, ಅವನಿಗೆ ಪ್ರಾಫಿಟ್ ನಿಜವಾಗ್ಲೂ ಬಂತ? ಹಾಗಾದರೆ ಇದು ಬಿಸ್ನೆಸ್ಸಾ? ಇದು ಬಿಸ್ನೆಸ್ಸಾ ಆರ್ ನೋ? ಎಸ್ ಆರ್ ನೋ? ಎಸ್ ಅನ್ನೋರು ಎಸ್ ಅಣ್ಣ? ಎಸ್. ಇನ್ನೊಂದು ಸರಿ ಹೇಳಿ, ಇದು ಬಿಸ್ನೆಸ್ಸಾ? ಇದಾಗಿದ್ದು ಬಿಸ್ನೆಸ್ಸಾ, ವ್ಯವಹಾರನಾ? ಸರ್ ಪ್ರಾಫಿಟ್ ಬಂದಿದೆ, ಅದಕ್ಕೆ ವ್ಯವಹಾರ ಅಂತ ಕರಿಬೋದು ಅಂತ ಕೆಲವೊಂದು ಜನ ಅಂತಾರೆ. ನಿಮಗೆ ಕೇಳ್ತಾ ಇದ್ದೀನಿ, ಇದು ಬಿಸ್ನೆಸ್ ಆಗುತ್ತಾ? ಹೇಳ್ರಿ, ಬಿಸ್ನೆಸ್ ಆಗುತ್ತಾ? ಆಗೋದಿಲ್ಲ, ಬಿಸ್ನೆಸ್ ಆಗಲ್ಲ. ಯಾಕಂದರೆ ಬಿಸ್ನೆಸ್ ಯಾವಾಗಲೂ ಏನಿರುತ್ತಪ್ಪ ಅಂದರೆ ಎವ್ರಿ ಡೇ ಇರುತ್ತೆ. ಎವ್ರಿ ಡೇ ಪ್ರತಿದಿನ ಅವನೇನಾದರೂ ರೇಡಿಯೋ ತಂದು ರೇಡಿಯೋ ಮಾರ್ತಾಯಿದ್ರೆ, ಏನು ರೇಡಿಯೋ 500 ರೂಪಾಯಿಗೆ ತರೋದು, 2000 ರೂಪಾಯಿಗೆ ಮಾರೋದು, 500 ರೂಪಾಯಿಗೆ ತರೋದು, 2000 ರೂಪಾಯಿಗೆ ಮಾರಾಟ ಮಾಡೋದು, ಹಿಂಗೆ ಪ್ರತಿದಿನ ಮಾಡ್ತಾ ಇದ್ದ ಅಂದರೆ ಮಾತ್ರ ಅದು ಬಿಸ್ನೆಸ್ ಆಗುತ್ತೆ. ಯಾವುದೇ ಒಂದು ಹಳೆಯ ವಸ್ತುವನ್ನು ನಾವು ಮಾರಾಟ ಮಾಡಿದರೆ ಅದು ಬಿಸ್ನೆಸ್ ಆಗಲ್ಲ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನಮ್ಮದೊಂದು 1 ಎಕರೆ ಹೊಲ ಇದೆ. ನಾನು ತೊಗೊಂಡಿದ್ದು 2 ಲಕ್ಷ ಕೊಟ್ಟು, ಒಂದು 20 ಲಕ್ಷ ಕೊಟ್ಟು 1 ವರ್ಷದ ಹಿಂದೆ ತೊಗೊಂಡಿದ್ದೆ. ಈಗ ಮಾರ್ತಾಯಿದ್ದೀನಿ 25 ಲಕ್ಷ. 1 ವರ್ಷ ಹಿಂದೆ ತೊಗೊಂಡಿದ್ದೆ, ಈಗ ಮಾರ್ತಾಯಿದ್ದೀನಿ 25 ಲಕ್ಷಕ್ಕೆ. 5 ಲಕ್ಷ ರೂಪಾಯಿ ಪ್ರಾಫಿಟ್ ಆಯಿತು. ಇದು ಬಿಸ್ನೆಸ್ಸಾ? ಇಲ್ಲ, ಆಗಲ್ಲ. ಸೊ ಹಳೆ ನಮ್ಮ ಹತ್ರ ಇರುವಂಥ ಅಸೆಟ್ಗಳನ್ನ ಮಾರಿದ್ರೆ ಬಿಸ್ನೆಸ್ ಆಗಲ್ಲ. ಸೊ ಬಿಸ್ನೆಸ್ ಯಾವಾಗ ಆಗುತ್ತಪ್ಪ ಅಂದರೆ ಪ್ರತಿದಿನ ನಿರಂತರವಾಗಿ ಏನಾಗ್ತಿರ್ಬೇಕು,
ಕಂಟಿನ್ಯೂ ಆಗ್ತಿರಬೇಕು. ಇವತ್ತು ತರೋದು ಇವತ್ತು ಮಾರೋದು, ಇವತ್ತು ತರೋದು ನಾಳೆ ಮಾರ್ಬೋದು. ಅಂಥವುಗಳನ್ನ ಏನಂತ ನಾವು ಬಿಸ್ನೆಸ್ ಅಂತ ಕರೀತೀವಿ. ಇದು ಟ್ರಾನ್ಸಾಕ್ಷನ್, ಆದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ. ಬಿಸ್ನೆಸ್ಸಲ್ಲಿ ನಿಂತ್ಕೊಂಡು ಅವ್ನು ವ್ಯಾಪಾರ ಮಾಡಿಲ್ಲ, ಅವನು ಹಳೆಯ ವಸ್ತುಗಳನ್ನ ಮಾರಾಟ ಮಾಡಿದ್ದಾನೆ, ಇದು ಏನಾಗಲ್ಲ, ಬಿಸ್ನೆಸ್ ಆಗಲ್ಲ. ಸರ್ ಇದನ್ನ ಯಾಕೆ ಹೇಳಿದಿರಿ ನಮಗೆ? ಸೊ ನಿಮಗೆ ಗೊತ್ತಾಗಬೇಕು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳು ಯಾವ ಆಗ್ತವೆ. ಅರ್ಥ ಆಯ್ತಾ? ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳು ಯಾವ ಆಗ್ತವೆ? ಡೈಲಿ ರೆಕಾರ್ಡ್ ಆಗಬೇಕು. ಡೈಲಿ ಬಿಸ್ನೆಸ್ಸಲ್ಲಿ ಟ್ರಾನ್ಸಾಕ್ಷನ್ಗಳು ಆಗಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮದೊಂದು ಅಂಗಡಿ ಇದೆ, ಕಿರಾಣಾ ಸ್ಟೋರ್ ಇದೆ, ಅಥವಾ ಇವನ್ನೇ ತೊಗೊಳ್ಳೋಣ, ಯಾರು ಶ್ಯಾಮ್ ಅನ್ನೋ ವ್ಯಕ್ತಿನೇ ಒಂದು ಅಂಗಡಿ ತೊಗೊಳ್ಳೋಣ, ಒಂದು ರೇಡಿಯೋ ಅಂಗಡಿ ಇದೆ, ರೇಡಿಯೋ ಶಾಪ್ ಇದೆ. ಅವನು ಡೈಲಿ ರೇಡಿಯೋನ ಮಾರ್ತಾ ಇದ್ದಾನೆ. ಇವತ್ತು ಒಂದು 10 ರೇಡಿಯೋ ಮಾರಿದ. ಹಾಗಾದರೆ ಟ್ರಾನ್ಸಾಕ್ಷನ್ ಎಷ್ಟಾಯಿತು? 10 ಟ್ರಾನ್ಸಾಕ್ಷನ್ ಆಯಿತು. ಅದ್ರ ಜೊತೆಗೆ ಕರೆಂಟ್ ಬಿಲ್ ಕಟ್ಟಿದ, ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ, ಅದು ಒಂದು ಟ್ರಾನ್ಸಾಕ್ಷನ್. ಯಾರಿಗೋ ದುಡ್ಡು ಕೊಟ್ಟಿದ, ಅದು ಕೂಡ ಟ್ರಾನ್ಸಾಕ್ಷನ್. ಅಥವಾ ಯಾರಿಂದನೇ ಅಮೌಂಟ್ ಪಡೆದ, ದ್ಯಾಟ್ ಈಸ್ ಆಲ್ಸೋ ಕ್ಯಾಶ್ ರಿಸೀವ್ಡ್, ಕ್ಯಾಶ್ ಪೇಡ್, ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್, ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್, ಪೇಡ್ ಎಲೆಕ್ಟ್ರಿಸಿಟಿ ಬಿಲ್, ಪೇಡ್ ವಾಟರ್ ಬಿಲ್, ಪೇಡ್ ಅಮೌಂಟ್ ಟು ರಾಜು, ಕ್ಯಾಶ್ ಪೇಡ್ ಟು ಸಂತೋಷ್. ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಅವ್ನು ಏನು ಮಾಡ್ತಾನಪ್ಪ ಅಂದರೆ ಬರೆದಿಡ್ತಾನೆ. ಇವತ್ತೆಷ್ಟು ಅವನ ಹತ್ರ ಒಂದು ಬುಕ್ ಇದೆ, ಆ ಬುಕ್ಕಲ್ಲಿ ಎಷ್ಟು ಹೋಯಿತು ಎಷ್ಟು ಬಂತು ತಿಳ್ಕೊಳ್ಳಿ. ಇದು ರಿಸಿಪ್ಟ್ ಅಂತ ತಿಳ್ಕೊಣ, ಇದು ಪೇಮೆಂಟ್ ಅಂತ ತಿಳ್ಕೊಣ. ಕೊಟ್ಟದ್ದನ್ನು ಇಲ್ಲಿ ಬರೀತಾನೆ, ತಗೊಂಡದನ್ನು ಇಲ್ಲಿ ಬರೀತಾನೆ ವಿತ್ ಡೇಟ್. ಸೊ ಎಲ್ಲ ಟ್ರಾನ್ಸಾಕ್ಷನ್ನ ನೀಟಾಗಿ ಬರ್ಕೊಂಡು ಬಂದಿದ್ದಾನೆ. ಸೊ ಇದಕ್ಕೇನಂತ ಕರಿತೀವಿ? ರೆಕಾರ್ಡಿಂಗ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಆರ್.ಎನ್. ಕಾರ್ಟರ್ ಇದು ಬಿಸ್ನೆಸ್ ಆಗುತ್ತೆ. ಅವನು ಡೈಲಿ ಬಿಸ್ನೆಸ್ ಮಾಡೋಕತ್ತಂದ್ರೆ ಬಿಸ್ನೆಸ್ ಆಗುತ್ತೆ. ಯಾವಾಗಲೂ ಒಂದು ಸರಿ ಅವನು ಟ್ರಾನ್ಸಾಕ್ಷನ್ ಮಾಡಿದಿರೋದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಲ್ಲ. ಈ ಬಿಸ್ನೆಸ್ಸಲ್ಲಿ ಕೂಡ 2 ಥರ ಟ್ರಾನ್ಸಾಕ್ಷನ್ ಬರ್ತವೆ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಈಗ ನೀವು ನಿಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ, ಭಾಳ ಪರಿಚಯ ಇರ್ತಾರೆ ಅವರು, ನಿಮ್ಗೆ ಇಷ್ಟು ಪರಿಚಯ ಇರ್ತಾರೆ. ಅವ್ರ ಮನೆಗೆ ನೀವು ಹೋಗ್ತೀರಾ, ನಿಮ್ಮ ಮನೆಗೆ ಅವ್ರು ಬರ್ತಾರೆ, ಅಷ್ಟು ಪರಿಚಯ ಇದೆ. ಅವ್ರ ಅಂಗಡಿಗೆ ಹೋಗಿಬಿಟ್ಟು 2 kg ಅಕ್ಕಿ ತೊಗೊಳ್ತೀರ. ಅವ್ರಿಗೆ ಹೇಳ್ತೀರಾ, ಅಣ್ಣ ನಾನು ನಾಳೆ ಬಂದು ಕೊಡ್ತೀನಿ ಅಮೌಂಟ್ ಅಂತ ಹೇಳಿದಾಗ ಒಪ್ಕೊಳ್ತಾರಾ ಇಲ್ವಾ? ಉದ್ರಿಗೆ ಕೊಡ್ತಾರಾ? ಯಾಕೆ ಕೊಡ್ತಾರೆ? ನಂಬಿಕೆ, ನಿಮ್ಮ ಮೇಲೆ ನಂಬಿಕೆ ಇರ್ತೈತೆ, ನಾಳೆ ಕೊಡ್ಬೋದು ಅನ್ನೋ ನಂಬಿಕೆ ಇರ್ತೈತೆ, ಅದಕ್ಕೆ ಉದ್ರಿ ಕೊಡ್ತಾರೆ. ಇದು ಯಾವ ಟ್ರಾನ್ಸಾಕ್ಷನು? ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಅಂದರೆ ಉದ್ರಿ. ಟ್ರಾನ್ಸಾಕ್ಷನಲ್ಲಿ 2 ಥರ ಟ್ರಾನ್ಸಾಕ್ಷನ್ ಬರ್ತವೆ, ನೆನಪಿಟ್ಕೊಳ್ರಿ. ಟ್ರಾನ್ಸಾಕ್ಷನ್ಸಲ್ಲಿ 2 ಟ್ರಾನ್ಸಾಕ್ಷನ್ ಬರ್ತವೆ. ಒಂದು ಕ್ಯಾಶ್, ಹಣ ಕೊಟ್ಟು ಖರೀದಿ ಮಾಡೋದು, ಇನ್ನೊಂದು ಉದ್ರಿ, ಕ್ರೆಡಿಟ್. ಅರ್ಥ ಆಗ್ತಿದೆಯಾ? ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಈ ರೀತಿ ಏನಾಗ್ತಪ್ಪ ಅಂದರೆ ಟ್ರಾನ್ಸಾಕ್ಷನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಆರ್.ಎನ್. ಕಾರ್ಟರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನಂದ್ರೆ ಬುಕ್ ಕೀಪಿಂಗ್ ಈಸ್ ಅ ಸೈನ್ಸ್ ಆ್ಯಂಡ್ ಆರ್ಟ್. ಮೊದಲಿಂದ ಅನಾದಿ ಕಾಲದಿಂದ ಬಂದೈತೆ. ಇದು ಸೈನ್ಸು, ವಿಜ್ಞಾನನೂ ಆಗ್ಬೋದು ಅಥವಾ ಒಂದು ಕಲೆನೂ ಆಗ್ಬೋದು. ಕರೆಕ್ಟ್ಲಿ ರೆಕಾರ್ಡಿಂಗ್ ಇನ್ ದ ಬುಕ್ಸ್. ಆ ಬುಕ್ಸ್ ಒಳಗಡೆ ರೆಕಾರ್ಡ್ ಮಾಡ್ತಾನೆ. ಹಾಗಾದ್ರೆ ಸರ್ ಬುಕ್ಸ್ಗಳು ಯಾವ್ಯಾವ ಬರ್ತಾವೆ? ಬುಕ್ಸ್ಗಳು ಯಾವ್ಯಾವ ಬರ್ತಾವೆ ಅಂದ್ರೆ ಒಂದು ನಿಮಿಷ ಹೇಳ್ತೀನಿ ನಿಮ್ಗೆ. ಸೊ ನಮ್ಮ ಹತ್ರ ನಾವೇನು ಬುಕ್ಸ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಹೇಳ್ತೀನಿ. ಬುಕ್ಸ್ ಆಫ್ ಅಕೌಂಟ್ಸ್ ಒಳಗಡೆ ಪರ್ಚೇಜ್ ಬುಕ್ ಇದೆ ನಮ್ಮ ಹತ್ರ. ಇನ್ನೊಂದು ಮೊನ್ನೆ ಹೇಳಿದ್ನಲ್ಲ, ಯಾವ ಬುಕ್? ಸೇಲ್ಸ್ ಬುಕ್. ನೆಕ್ಸ್ಟು ಮತ್ತೊಂದು ಬುಕ್ ಇದೆ, ಪರ್ಚೇಜ್ ರಿಟರ್ನ್ ಬುಕ್. ನೆಕ್ಸ್ಟು ಸೇಲ್ಸ್ ರಿಟರ್ನ್ ಬುಕ್. ನೆಕ್ಸ್ಟು ಕ್ಯಾಶ್ ಬುಕ್. ಬಿಲ್ಸ್ ರಿಸೀವಬಲ್ ಬುಕ್. ಅಕೌಂಟ್ ರಿಸೀವಬಲ್, ಅಕೌಂಟ್ ಪೇಬಲ್, ಬಿಲ್ಸ್ ಪೇಯಬಲ್ ಬುಕ್. ಇನ್ನೊಂದು ಬರುತ್ತೆ ಜರ್ನಲ್ ಪ್ರಾಪರ್. ಓಕೆ, ನಾವು ಪರ್ಚೇಜ್ ಮಾಡಿದರೆ ಎಲ್ಲಿ ಬರಿತೀವಿ? ಪರ್ಚೇಜ್ ಬುಕ್ಕಲ್ಲಿ ಬರಿತೀವಿ. ಓಕೆ, ಏನು ಪರ್ಚೇಜ್ ಮಾಡೋಣ? ಫಾರ್ ಎಕ್ಸಾಂಪಲ್ ಗೂಡ್ಸ್ ಪರ್ಚೇಜ್ ಫ್ರಾಮ್ ರವಿ ಅಂತ ಇದೆ. ಸೊ ರವಿ ರುಪೀಸ್ 10,000 ರೂಪೀಸ್ ಇದೆ. ಡೇಟ್ ಕೂಡ ಇರುತ್ತೆ 1/4/2024 ತಗೋಣ. ಸೊ ಏನು ಮಾಡ್ತೀವಿ? ಪರ್ಚೇಜ್ ಬುಕ್ಕಲ್ಲಿ ಬರ್ತೀವಿ, ಏನು ಬರಿತೀವಿ? ಇಲ್ಲಿ ಡೇಟ್ ಹಾಕ್ತೀವಿ 1/4/2024, ರವಿ ಅಂತ ಬರಿತೀವಿ, ಅಮೌಂಟ್ ಬರಿತೀವಿ 10,000. ಸೊ ಯಾವ್ದು ಬರಿತಾ ಇದೀವಿ? ಓನ್ಲಿ ಪರ್ಚೇಜ್ ಮಾತ್ರ ಬರಿತಿದ್ವಿ. ಸೇಲ್ಸ್ ಮಾಡಿದರೆ ಇಲ್ಲಿ ಬರೆಯೋಕ್ಕಾಗತ್ತಾ? ಸೇಲ್ಸ್ ಎಲ್ಲಿ ಬರಿತೀವಿ? ಸೇಲ್ಸ್ ಬುಕ್ಕಲ್ಲಿ ಬರಿತೀವಿ.
ಪರ್ಚೇಸ್ ರಿಟರ್ನ್ ಆದರೆ ಫಾರ್ ಎಕ್ಸಾಂಪಲ್ ನಾವು ಪರ್ಚೇಸ್ ಮಾಡಿದ್ವಿ, ನಾವು ಬೇಡ ಆಯಿತು, ಆ ಅಮೌಂಟನ್ನು ಆ ರವಿಗೆ ಆ ಗೂಡ್ಸನ್ನು ವಾಪಸ್ ಕೊಟ್ಟರೆ ಪರ್ಚೇಸ್ ರಿಟರ್ನ್ ಬರ್ತೀವಿ. ಸೇಲ್ಸ್ ರಿಟರ್ನ್ ನೀವೇನಾದರೂ ಮಾರಾಟ ಮಾಡಿದರೆ ಅದು ವಾಪಸ್ ಬಂತು ಅಂದರೆ ಸೇಲ್ಸ್ ರಿಟರ್ನ್ ಆಗುತ್ತೆ. ಸೊ ನೆಕ್ಸ್ಟು ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಏನು ಮೇಂಟೈನ್ ಮಾಡುತ್ತೆ? ಕ್ಯಾಶ್ ಎಷ್ಟು ಬಂತು, ಕ್ಯಾಶ್ ಎಷ್ಟು ಹೋಯಿತು, ಯಾರು ಹಣ ಎಷ್ಟು ನಮಗೆ ಕೊಡ್ತಾ ಇದ್ದಾರೆ ಅದನ್ನು ಇಲ್ಲಿ ಬರೆಯೋದು, ನಮ್ಮಿಂದ ಹಣ ಎಷ್ಟು ಹೋಗ್ತಾ ಇದೆ ಅದನ್ನು ಇಲ್ಲಿ ಬರೆಯೋದು. ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಕೂಡ ಇಲ್ಲೇ ಮೇಂಟೈನ್ ಮಾಡ್ತೀವಿ. ಬ್ಯಾಂಕಿಗೆ ಎಷ್ಟು ಕಟ್ಟಿದ್ವಿ, ಬ್ಯಾಂಕಿಂದ ಎಷ್ಟು ಬರ್ತಾ ಇದೆ. ಬಿಲ್ಸ್ ರಿಸೀವಬಲ್, ಉಳಿದ ಅಮೌಂಟು, ಬಿಲ್ಸ್ ಪೇಯಬಲು, ಕೊಡಬೇಕಾಗಿದ್ದ ಬಾಕಿ ಇವೆಲ್ಲ ಇರ್ತವೆ. ಇಲ್ಲಿ ಯಾವುದೂ ಗೊತ್ತಾಗಲಿಲ್ಲ ಅಂದರೆ ಲಾಸ್ಟು ಜರ್ನಲ್ ಪ್ರಾಪರಲ್ಲಿ ನಾವು ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಯಾವುದೇ ಟ್ರಾನ್ಸಾಕ್ಷನ್ನ ಪರ್ಚೇಸ್, ಸೇಲ್ಸು, ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನು, ಕ್ಯಾಶ್ ಬುಕ್, ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಬಲ್ ಇಲ್ಲಿ ಬರಲಿಲ್ಲ ಅಂದರೆ, ಯಾವುದರಲ್ಲೂ ಬರಲಿಲ್ಲ ಅಂದರೆ ಕೊನೆಗೆ ಎಲ್ಲಿ ಬರೀಬೇಕು? ಜರ್ನಲ್ ಪ್ರಾಪರಲ್ಲಿ ಬರೀಬೇಕು. ಅದಕ್ಕೆ ಜರ್ನಲ್ ಅಥವಾ ಜನರಲ್ ಪ್ರಾಪರ್ ಅಥವಾ ಜರ್ನಲ್ ಪ್ರಾಪರ್ ಅಂತ ಕರೀತಾರೆ. ಸೊ ಇಷ್ಟು ಬುಕ್ಗಳನ್ನು ನಾವು ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ. ಇವಕ್ಕೆಲ್ಲ ಏನಂತ ಕರಿತೀವ? ನೆನ್ಪಿಟ್ಕೊಳ್ಳಿ, ಸಬ್ಸಿಡರಿ ಬುಕ್. ಯಾವ ಬುಕ್ಕ? ಸಬ್ಸಿಡರಿ ಬುಕ್. ನೆನ್ಪಿಟ್ಕೊಳ್ಳಿ, ಮುಂದಿನ ಚಾಪ್ಟರಲ್ಲಿ ಬರುತ್ತೆ, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸೊ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ನಾಗ ಇಷ್ಟು ಬುಕ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ, ಅಕಾರ್ಡಿಂಗ್ ಟು ಆರ್ಯನ್ ಕಾರ್ಟ್, ಬುಕ್ ಕೀಪಿಂಗ್ ಈಸ್ ಸೈನ್ಸ್ ಆ್ಯಂಡ್ ಆರ್ಟ್. ಕರೆಕ್ಟ್ಲಿ ರೆಕಾರ್ಡಿಂಗ್, ಕರೆಕ್ಟ್ಲಿ ಡೇಟ್ ವೈಸನ್ನು ಅದನ್ನು ಮೇಂಟೈನ್ ಮಾಡಬೇಕು. ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್, ಇವೆ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್, ಆಲ್ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನ ದ್ಯಾಟ್ ರಿಸಲ್ಟ್ ಇನ್ ದ ಟ್ರಾನ್ಸ್ಫರ್ ಆಫ್ ಮನಿ ಆರ್ ಮನೀಸ್ ವರ್ತ್ ಈಸ್ ಕಾಲ್ಡ್ ಬುಕ್ ಕೀಪಿಂಗ್. ಸೊ ಮನಿ ಆಗಿರ್ಬೋದು, ಮನೀಸ್ ವರ್ತು ಆಗಿರ್ಬೋದು, ಅವೆಲ್ಲಗಳನ್ನು ಕರೆಕ್ಟ್ಲಿ ಸಿಸ್ಟಮೆಟಿಕ್ಲಿ ಏನು ಮಾಡಬೇಕು? ಬುಕ್ಸಲ್ಲಿ ಬರೆದಿರೋದೇ ಬುಕ್ ಕೀಪಿಂಗ್. ಈಗ ನೀವು ಎಷ್ಟು ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಿದ್ದೀರ ಪ್ರಥಮ PUCಲಿ? ಜೋರ್ಸಿ ಹೇಳಿ, ಎಷ್ಟು? ಜೋರ್ಸಿ ಹೇಳಿ, ಎಷ್ಟು? ಓಕೆ, ಒಂದು ಸರಿ ಸಬ್ಜೆಕ್ಟ್ ಹೆಸರು ಹೇಳ್ತೀರಾ? ಹೇಳಿ. ಫಸ್ಟ್ ಸಬ್ಜೆಕ್ಟು ಇಲ್ಲ, ಕನ್ನಡ. ಸೆಕೆಂಡು ಇಂಗ್ಲೀಷ್. ಥರ್ಡು ಎಕನಾಮಿಕ್ಸ್. ನೆಕ್ಸ್ಟು ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಪೊಲಿಟಿಕಲ್ ಸೈನ್ಸ್ ಅಥವಾ ಇನ್ನೂ ಯಾವುದೋ ಸಬ್ಜೆಕ್ಟ್. ಟೋಟಲ್ 6 ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀರಾ. 6 ಸಬ್ಜೆಕ್ಟ್ ಸ್ಟಡಿ ಮಾಡ್ತೀರಾ, ಕಾಲೇಜಿಗೆ ಬರ್ತೀರಾ. ಕಾಲೇಜಿಗೆ ಬಂದು ಎಲ್ಲ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ತೀರಿ. ಎಲ್ಲ ಸಬ್ಜೆಕ್ಟ್ ಬಿಡುವರೆಗೆ ನೀವು ಕುತ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು, ಈಗ ನಾನು ಹೇಳುವಂಥ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಎಲ್ಲ ಕುತ್ಕೊಂಡು ಕೇಳಿಸ್ಕೊಂಡು ಏನು ಮಾಡ್ತೀರಾ? ಎಲ್ಲ ಸಬ್ಜೆಕ್ಟನ್ನು ಒಂದೇ ಬುಕ್ಕಲ್ಲಿ ಬರೀತೀರಾ ಅಥವಾ ಸೆಪ್ರೇಟ್ ಬುಕ್ಕಲ್ಲಿ ಬರೀತೀರಾ? ಯಾಕೆ ಒಂದೇ ಬುಕ್ಕಲ್ಲಿ ಬರೀಲಿಲ್ಲ? ಒಂದೇ ಬುಕ್ಕಲ್ಲಿ ಎಲ್ಲ ಮಿಕ್ಸ್ ಮಾಡಿ ಯಾಕೆ ಬರೀಲಿಲ್ಲ? ಸ್ವಲ್ಪ ಅಕೌಂಟ್ ಬರೆಯೋದು, ಅದಾಗಿದ ತಕ್ಷಣ ಸ್ವಲ್ಪ ಬಿಸ್ನೆಸ್ ಬರೆಯೋದು, ಅದಾಗಿದ ತಕ್ಷಣ ಎಕನಾಮಿಕ್ಸ್ ಬರೆಯೋದು. ಯಾಕೆ ಹಿಂಗೆ ಬರೀಲಿಲ್ಲ? ಅದೇ ಸಬ್ಜೆಕ್ಟ್ ಬೇರೆ ಬೇರೆ ಇದ್ದಾವೆ. ಒಂದೇ ಬುಕ್ಕಲ್ಲಿ ಬರೆದ್ರೆ ಏನಾಗೋದೈತೆ? ಏನಾಗತ್ತೆ? ಕನ್ಫ್ಯೂಷನ್ಸ್ ಆಗ್ತಾವೆ. ಯಾವ್ದು ಅಕೌಂಟ್ ಇದೆ, ಯಾವ್ದು ಬಿಸ್ನೆಸ್ ಇದೆ, ಯಾವ್ದು ಅರ್ಥಶಾಸ್ತ್ರ ಇದೆ, ಯಾವುದು ಒಂದೂ ಗೊತ್ತಾಗಲ್ಲ. ಹಾಗೆ ಇಲ್ಲೂ ಕೂಡ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಒಂದೇ ಕಡೆ ಬರೆಯೋಕ್ಕಾಗಲ್ಲ. ಬರಿಬೋದು, ಅದು ಜರ್ನಲ್ ಎಂಟ್ರಿ ಅಂತ ಬರುತ್ತೆ, ಮುಂದೆ ಬರುತ್ತೆ. ಈ ಜರ್ನಲ್ ಅಲ್ಲ, ಮತ್ತೊಂದು ಬರುತ್ತೆ. ಜರ್ನಲ್ ಎಂಟ್ರಿಯನ್ನು ಫಸ್ಟ್ ಮೇಂಟೈನ್ ಮಾಡ್ತೀವಿ. ಅದಾಗಿದ ತಕ್ಷಣ ಲೆಜರ್ ಅಕೌಂಟ್ನ ಪ್ರಿಪ್ರೇಷನ್ ಮಾಡ್ತೀವಿ. ಮುಂದೆ ಬರುತ್ತೆ. ಈಗ ನಿಮ್ಗೆ ಅರ್ಥ ಆಗಲ್ಲ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲ್ಲ. ಸೊ ಫಸ್ಟ್ ಇದ್ದೀರಾ, SSLC ಮುಗಿಸ್ಕೊಂಡು ಬಂದಿದ್ದೀರಾ, ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅದ್ರ ಮೇಲೆ ಹೇಳ್ತೀನಿ. ಸೊ ಇದು ಕೂಡ ಹಾಗೆ ಎಲ್ಲ ಟ್ರಾನ್ಸಾಕ್ಷನ್ನ ಬೇರೆ ಬೇರೆ ಕಡೆ ಬರೆಯೋದು, ಏನು ಮಾಡೋದು? ಕ್ಲಾಸಿಫೈಡ್ ಮಾಡೋದು. ಎಲ್ಲ ಅಮೌಂಟ್ಗಳನ್ನ ಕ್ಲಾಸಿಫೈಡ್ ಬರೆದ್ರೆ ನಮ್ಗೆ ಗೊತ್ತಾಗುತ್ತೆ ಪರ್ಚೇಸ್ ಎಷ್ಟಾಗ್ತಾ ಇದೆ, ಸೇಲ್ಸ್ ಎಷ್ಟಾಗ್ತಾಯಿದೆ, ಇವೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ನೀವು ಕೂಡ ಸಬ್ಜೆಕ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ? ಡಿಫ್ರೆಂಟಾಗಿ ಕಲಿತೀರ. ಇಷ್ಟೇ ಸಿಂಪಲ್ ಇದೆ. ಸೊ ಅದಕ್ಕಾಗಿ ಅಕೌಂಟ್ಸ್ ಆಲ್ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ದ್ಯಾಟ್ ದ ರಿಸಲ್ಟ್ ಇನ್ ದ ಟ್ರಾನ್ಸ್ಫರ್ ಆಫ್ ಮನಿ ಆರ್ ಮನೀಸ್ ವರ್ತ್, ಎಲ್ಲ ಮನಿ ಮತ್ತು ಮನೀಸ್ ವರ್ತನ್ನ ಏನು ಮಾಡ್ತೀವಿ? ಡಿಫ್ರೆಂಟಾಗಿ ಈ ಬುಕ್ಸ್ಗಳಲ್ಲಿ ಮೇಂಟೈನ್ ಮಾಡ್ತೀವಿ. ಇಷ್ಟೇ ಇದೆ ಬುಕ್ ಕೀಪಿಂಗ್. ಕರೆಕ್ಟ್ಲಿ ಮತ್ತು ಸಿಸ್ಟಮೆಟಿಕ್ಲಿ ರೆಕಾರ್ಡ್ ಮಾಡೋದು. ಇದಕ್ಕೆ ನಾವೇನಂತ ಕರಿತೀವಿ? ಬುಕ್ ಕೀಪಿಂಗ್. ಗೊತ್ತಾಯ್ತಲ್ಲ? ಬುಕ್ಕಲ್ಲಿ ಕೀಪಿಂಗ್ ಏನು ಮಾಡೋದು? ಕೀಪಿಂಗ್. ಯಾವುದನ್ನು? ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ಸಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಬರ್ತವೆ? ಟ್ರಾನ್ಸಾಕ್ಷನಲ್ಲಿ 2 ಥರ ಟ್ರಾನ್ಸಾಕ್ಷನ್. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅಂದರೆ ಹಣ ಕೊಟ್ಟು ಖರೀದಿ ಮಾಡೋದು. ಕ್ರೆಡಿಟ್ ಅಂದರೆ ಹಣ ಕೊಡದೆ ಖರೀದಿ ಮಾಡೋದು, ಉದ್ರಿ ಖರೀದಿ ಮಾಡ್ಬೋದು ಅಥವಾ ಸೇಲ್ಸು ಮಾಡ್ಬೋದು. ಇದಕ್ಕೆ ಕ್ಯಾಶ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸಿಂಪಲ್. ಇನ್ನೊಂದು ಸಲ ಹೇಳ್ತೀನಿ, ಬುಕ್ ಕೀಪಿಂಗ್ ಈಸ್ ಅ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಸಿಸ್ಟಮೆಟಿಕ್ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಇಷ್ಟೇ ಬರೋದ್ರು 1 ಮಾರ್ಕ್ಸ್. ಬುಕ್ ಕೀಪಿಂಗ್ ಈಸ್ ಎ ಸಿಸ್ಟಮೆಟಿಕ್ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಓಕೆ, ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಇಷ್ಟು ಹೇಳಿದರೆ ಸಾಕು, ಈ ಬುಕ್ ಕೀಪಿಂಗು ನಿಮ್ಗೆ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಅರ್ಥ ಆಯ್ತಾ ಎಲ್ಲರಿಗೂ? ಬುಕ್ ಕೀಪಿಂಗ್ ಅಂದರೆ ಒಟ್ಟು ಬರೆದಿಡೋದು. ಯಾವುದರಲ್ಲಿ? ಬುಕ್ಸಲ್ಲಿ. ಯಾವುಗಳನ್ನು? ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನ ಬರೆದೋದು. ಸಿಸ್ಟಮ್ ಇದೆ, ಇಷ್ಟ ಇದೆ. ಹಾಗಾದರೆ ಸರ್ ಯಾಕೆ ಬರೆದಿಡಬೇಕು? ಬರೀಲಿಲ್ಲ ಅಂದರೆ ಆಗಲ್ವಾ?
ನೀನೇನು ಹೇಳಿದ್ದೀನಿ ಬರೆದಿಡಬೇಕು. ಯಾಕೆ ಇಡಬೇಕು ಅಂದರೆ ನಮ್ಮದು ಎಷ್ಟು ಖರ್ಚು ಆಗ್ತಾಯಿದೆ, ಎಷ್ಟು ಪರ್ಚೇಸ್ ಮಾಡ್ತಾಯಿದ್ದೀವಿ, ಎಷ್ಟು ಸೇಲ್ಸ್ ಮಾಡ್ತಾಯಿವಿ, ಈ ಬುಕ್ಗಳನ್ನ ಯೂಸ್ ಮಾಡಿಕೊಂಡು ನಾಳೆ ನೀವು ಅಡಿಟ್ ಮಾಡ್ಬೋದು. ಅಡಿಟ್ ಅಂದರೆ ಸಿ ಎ ಅವ್ರ ಹತ್ರ ಹೋಗಿ ಅಡಿಟ್ ಮಾಡಿಕೊಂಡು ಆಮೇಲೆ ಅಡಿಟ್ ರಿಪೋರ್ಟ್ ತಗೊಂಡು ಜಿ ಎಸ್ ಟಿ ಬಿಲ್ ಪೇ ಮಾಡಿ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕೊಟ್ಟು ಕೊನೆಯದಾಗಿ ನಿಮಗೇನು ಉಳಿಯುತ್ತೆ, ನೆಟ್ ಪ್ರಾಫಿಟ್ ಉಳಿಯುತ್ತೆ. ಅರ್ಥ ಆಗ್ತಿದೆಯಾ? ಆ ನೆಟ್ ಪ್ರಾಫಿಟ್ ಕಂಡುಹಿಡಿಬೇಕಾದ್ರೆ ಇವೆಲ್ಲ ನಮಗೆ ಬೇಕಾಗುತ್ತೆ, ಬರೆದಿಡಲೇಬೇಕು. ನೀವು ಫೇರ್ಗಳನ್ನ ಬರೀಲಿಲ್ಲ ಅಂದರೆ ಏನಾಗುತ್ತೆ, ನಾಳೆ ಎಕ್ಸಾಮ್ಗೆ ನಿಮ್ಮ ಪ್ರಾಬ್ಲಮ್. ಎಕ್ಸಾಮ್ ಬರೆಯೋಕ್ಕೋಸ್ಕರ ನೀವೆಲ್ಲ ಬರ್ಕೊಳ್ತಿರ್ತೀರ, ಬರದೇ ಇರಲಿಲ್ಲ ಅಂದರೆ ಹೆಂಗೆ ಓದ್ತೀರ? ಆ ಥರ ಅದಕ್ಕೆ ಇದನ್ನೂ ಕೂಡ ಬರೆದಿಡಬೇಕು. ಇದಕ್ಕೂ ಒಂದು ಎಕ್ಸಾಮ್ ಇರುತ್ತೆ, ಫೈನಲ್ ಎಕ್ಸಾಮ್, ಫೈನಲ್ ಅಕೌಂಟ್ಸಲ್ಲಿ ಬರುತ್ತೆ. ಫೈನಲ್ ಅಕೌಂಟು ಮತ್ತು ಫೈನಲ್ ಅಕೌಂಟಲ್ಲಿ 2 ಎಕ್ಸಾಮ್ ಬಂದಂಗೆ, ಅಂದರೆ 2 ಎಕ್ಸಾಮ್ ಅಂದರೆ 2 ಸಿಸ್ಟಮ್ಸ್ ಇರ್ತವೆ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಇನ್ನೊಂದು ಬ್ಯಾಲೆನ್ಸಿಂಗ್. ನೀವೆಲ್ಲ ಹೊಸಬ್ರು, ನಿಮಗೆಲ್ಲ ಅರ್ಥ ಆಗಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಹೊಸದೇ, ಅದಕ್ಕಾಗಿ ನೀವೆಲ್ಲ ಈ ಥರ ನೋಡ್ತಾ ಇರೋದು. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಬುಕ್ ಕೀಪಿಂಗ್ ಆಯಿತು. 2ನೇ ಹೆಡ್ಡಿಂಗ್ ಹಾಕಿ ಅಕೌಂಟಿಂಗ್. Accounting is a set of works involving identifying, measuring, recording, recording, classifying, summarizing, analyzing, interpreting, and communicating the result. Of business activities. The result of business activities and financial position of the concern. Financial position of the concern. ಬರ್ಕೊಳ್ಳಿ ಫಾಸ್ಟಾಗಿ. ಸೊ ಪ್ರತಿಯೊಂದು ವರ್ಡ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಫಾಸ್ಟಾಗಿ ಬರ್ಕೊಳ್ಳಿ ಆಗಿದ್ರೆ.
ಅರ್ಥ ಆಯ್ತಾ. ಸೊ ನೋಡಿ, ಅಕೌಂಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಕೌಂಟಿಂಗ್ ಅಂದ್ರೇನು? ಸೊ ನಿಮ್ಮ ಒಂದು ಲೈಫಲ್ಲೇ ಇದು ಕಂಪಲ್ಸರಿ, ಈ ಒಂದು ಮೀನಿಂಗ್ನ ನೀವು ಬೈಟ್ ಹಾಕ್ಲೇಬೇಕಾಗತ್ತೆ. ಎಲ್ಲೇ ನೀವು ಇಂಟರ್ವ್ಯೂಗೆ ಹೋಗಲಿ, ಯಾವುದೇ ಒಂದು ಜಾಬ್ಗೆ ಹೋಗಲಿ, ಫಸ್ಟ್ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಅಕೌಂಟಿಂಗ್? ಯಾಕಂದರೆ ನೀವು ಕಾಮರ್ಸ್ ಸ್ಟೂಡೆಂಟ್ಗಾಗಿ ಇರೋದು ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಅಕೌಂಟೆನ್ಸಿ, ವಾಟ್ ಈಸ್ ಅಕೌಂಟಿಂಗ್ ಅಂತ ಕೇಳ್ತಾರೆ. ಸೊ ಅದನ್ನು ಹೇಳಕ್ಕೆ ಬರಲಿಲ್ಲ ಅಂದರೆ ನಿಮ್ಗೆ ಹೊರಗೆ ಕಳಿಸ್ಬಿಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಇದನ್ನ ಅರ್ಥ ಮಾಡ್ಕೋಬೇಕು. ಅಕೌಂಟಿಂಗ್ ಈಸ್ ಎ ಸೆಟ್ ಆಫ್ ವರ್ಕ್ಸ್. ಇದು ಕೆಲವೊಂದಿಷ್ಟು ವರ್ಕ್ಸ್ಗಳನ್ನ ಸೆಟ್ ಮಾಡುತ್ತೆ. ವರ್ಕ್ಸ್ ಇನ್ವಾಲ್ವಿಂಗ್, ಅಕೌಂಟಲ್ಲಿ ಇನ್ವಾಲ್ವ್ ಆಗಬೇಕು, ಐಡೆಂಟಿಫೈಯಿಂಗ್ ಮಾಡಬೇಕು, ಏನನ್ನಂತ ಆಮೇಲೆ ಹೇಳ್ತೀನಿ, ಮೀಸರಿಂಗ್ ಮಾಡಬೇಕು, ರೆಕಾರ್ಡಿಂಗ್ನ ರೆಕಾರ್ಡ್ ಅಂತೂ ಕಂಪಲ್ಸರಿ ಮಾಡಲೇಬೇಕು, ಕ್ಲಾಸಿಫೈ ಮಾಡಬೇಕು, ಟ್ರಾನ್ಸಾಕ್ಷನ್ ಸಮರೈಸ್ ಮಾಡಬೇಕು, ಎನಲೈಸಿಂಗ್ ಮಾಡಬೇಕು, ಇಂಟರ್ಪ್ರಿಟಿಂಗು, ಕಮ್ಯುನಿಕೇಟಿಂಗು, ದ ರಿಸಲ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕನ್ಸರ್ನ್. ಸೊ ಕನ್ನಡದಲ್ಲಿ ಹೇಳ್ತೀನಿ, ಬರ್ಕೊಂತ ಹೋಗಿ. ಸೊ ಫಸ್ಟ್ ವರ್ಡ್ ಯಾವುದಪ್ಪ ಅಂದರೆ ಇನ್ವಾಲ್ವಿಂಗ್. ಅಕೌಂಟಿಂಗ್ ಈಸ್ ಅ ಸೆಟ್ ಆಫ್ ವರ್ಕ್ಸ್. ಇನ್ವಾಲ್ವಿಂಗ್ ಅಂದ್ರೆ ಏನು? ತೊಡಗಿಸಿಕೊಳ್ಳೋದು. ಅಕೌಂಟಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಎರಡನೇದು ಐಡೆಂಟಿಫೈಯಿಂಗ್ನ ಏನು ಮಾಡಬೇಕು? ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಗುರುತಿಸುವುದು. ಐಡೆಂಟಿಫೈಯಿಂಗ್ ಅಂದ್ರೇನು? ಗುರುತಿಸುವುದು. ಸೊ ಏನನ್ನು ಐಡೆಂಟಿಫೈ ಮಾಡಬೇಕು ಸರ್? ಆವಾಗಲೇ ಹೇಳಿದ್ರಿ ಸರ್, ಪರ್ಚೇಜನ್ನು ಯಾವುದ್ರಲ್ಲಿ ಬರೀಬೇಕು, ಸೇಲ್ಸ್ ಯಾವುದರಲ್ಲಿ ಬರೀಬೇಕು, ಪರ್ಚೇಸ್ ರಿಟರ್ನಲ್ಲಿ ಯಾವುದ್ರಲ್ಲಿ ಬರೀಬೇಕು, ಸೇಲ್ಸ್ ರಿಟರ್ನಲ್ಲಿ ಯಾವುದ್ರಲ್ಲಿ ಬೇಕು, ಐಡೆಂಟಿಫೈ ಮಾಡಬೇಕು. ಫಸ್ಟ್ ಕಂಡುಹಿಡಿದು ಆ ಟ್ರಾನ್ಸಾಕ್ಷನ್ ಯಾವುದರಲ್ಲಿ ಬರೆಯೋದು, ಐಡೆಂಟಿಫೈಯಿಂಗ್. ರೆಕಾರ್ಡಿಂಗ್ ಅಂದ್ರೆ ಏನು? ಬರೆದಿಡುವುದು. ಮೀಸರಿಂಗ್, ಅಳತೆ ಮಾಡುವುದು, ಟ್ರಾನ್ಸಾಕ್ಷನ್ ಅಳತೆ ಮಾಡೋದು. ಫಾರ್ ಎಕ್ಸಾಂಪಲ್, ಕ್ಯಾಶ್ ಪರ್ಚೇಜ್ ₹20,000 20,000 ಇದೆ, 10,000 ಇರುತ್ತೆ, 20,000 ಇರುತ್ತೆ, 5,000 ಇರುತ್ತೆ, ₹2 ₹3 ಪೆಟ್ಟಿ ಕ್ಯಾಶ್ ಬುಕ್ಕಲ್ಲೂ ಅಮೌಂಟ್ ಬರ್ತವೆ. ಸೊ ಸಣ್ಣ ಅಮೌಂಟು, ದೊಡ್ಡ ಅಮೌಂಟು, ಸಣ್ಣ ಅಮೌಂಟ್ ಅಂತ ಏನು ಮಾಡೋದು? ಮೀಸರಿಂಗ್, ಅಳತೆ ಮಾಡೋದು, ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನ ಅಳತೆ ಮಾಡುವುದು. ನೆಕ್ಸ್ಟ್ ರೆಕಾರ್ಡಿಂಗ್ ಅಂದರೆ ಗೊತ್ತಲ್ಲ, ಬರೆದಿಡುವುದು. ಕ್ಲಾಸಿಫೈಯಿಂಗ್, ಇದು ಕ್ಲಾಸಿಫೈಯಿಂಗು ಮತ್ತು ಐಡೆಂಟಿಫೈಯಿಂಗು ಸ್ವಲ್ಪ ಸೇಮ್ ಬರುತ್ತೆ. ಕ್ಲಾಸಿಫೈಯಿಂಗ್ ಅಂದರೆ ಎಲ್ಲ ಬೇರೆ ಭಾಗಗಳನ್ನ ಮಾಡೋದು. ಅಂದರೆ ಪರ್ಚೇಸ್ ಬೇರೆ ಮಾಡೋದು, ಸೇಲ್ಸ್ ಬೇರೆ ಮಾಡೋದು, ಸೇಲ್ಸ್ ರಿಟರ್ನ್ ಬೇರೆ ಮಾಡೋದು. ಕ್ಲಾಸಿಫೈಯಿಂಗ್ ಅಂದರೆ ಬೇರ್ಪಡಿಸುವುದು. ಸಮರೈಸಿಂಗ್, ನೆನಪಿಟ್ಕೊಳ್ಳೋದು. ಸಮರೈಸಿಂಗ್ ಅಂದರೆ ಅದ್ರ ಬಗ್ಗೆ ತಿಳಿ ಹೇಳೋದು ಅಥವಾ ನೆನಪಿಟ್ಕೊಳ್ಳೋದು ಅಂತ ಕರೀತಾರೆ. ಅನಲೈಸಿಂಗ್ ಅಂದರೆ ಕಂಡುಕೊಳ್ಳುವುದು, ವಿಶ್ಲೇಷಣೆ ಮಾಡುವುದು, ಕಂಡುಕೊಳ್ಳುವುದು ಅಥವಾ ವಿಶ್ಲೇಷಣೆ ಮಾಡುವುದು. ಇಂಟರ್ಪ್ರಿಟೇಷನ್, ವ್ಯಾಖ್ಯಾನಿಸುವುದು. ಇಂಟರ್ಪ್ರಿಟೇಷನ್ ಅಂದರೆ ವ್ಯಾಖ್ಯಾನಿಸುವುದು. ನೆಕ್ಸ್ಟ್ ಕಮ್ಯುನಿಕೇಟಿಂಗ್, ಮಾತನಾಡುವುದು. ನೆಕ್ಸ್ಟ್ ದ ರಿಸಲ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಯಾವುದ್ರ ಬಗ್ಗೆ ಎಲ್ಲ ಮಾಡಿದ್ವಿ? ಇಷ್ಟೆಲ್ಲ ಯಾವುದ್ರ ಬಗ್ಗೆ ಮಾಡಿದ್ವಿ? ದ ರಿಸಲ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಫಸ್ಟ್ ವರ್ಕ್ ಏನಪ್ಪ ಅಂದ್ರೆ ಇಟ್ ಇಸ್ ಅ ಸೆಟ್ ಆಫ್ ವರ್ಕ್ಸ್. ಯಾವ ವರ್ಕ್ಗಳನ್ನ ಮಾಡುತ್ತೆ ಅಕೌಂಟಿಂಗ್ ಅಂದರೆ? ಇನ್ವಾಲ್ವಿಂಗ್ ಆಗಬೇಕು, ಐಡೆಂಟಿಫೈಯಿಂಗ್ ಮಾಡಬೇಕು, ಮೀಸರಿಂಗ್ ಮಾಡಬೇಕು, ರೆಕಾರ್ಡಿಂಗ್ ಮಾಡಬೇಕು, ಕ್ಲಾಸಿಫೈಯಿಂಗ್ ಮಾಡಬೇಕು, ಸಮರೈಸಿಂಗು, ಅನಲೈಸಿಂಗು, ಇಂಟರ್ಪ್ರಿಟಿಂಗು, ಕಮ್ಯುನಿಕೇಟಿಂಗ್ ದ ರಿಸಲ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕನ್ಸರ್ನ್. ಇಷ್ಟೇ ಇರುತ್ತೆ ಅಕೌಂಟಿಂಗ್ ಅಂದರೆ. ಇದರಲ್ಲಿ ಏನೂ ಇರೋಂಗಿಲ್ಲ. ಇದು ಪ್ರೊಸೆಸ್ ಆಫ್ ಅಂದರೆ ಯಾವುದರ ಪ್ರೊಸೆಸ್ ಇರುತ್ತೆ, ಯಾವುದರ ವರ್ಕ್ಸ್ ಇರುತ್ತೆ ಅಂದರೆ ಇಷ್ಟೆಲ್ಲದ್ರ ವರ್ಕ್ಸ್ ಇರುತ್ತೆ. ಇದರೆಲ್ಲರದು ಮೀನಿಂಗ್ನ ಬರ್ಸಿದ್ದೀನಿ ಕನ್ನಡದಲ್ಲಿ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಇಷ್ಟೇ ಅಕೌಂಟಿಂಗ್ ಆಗುತ್ತೆ. ತಿಳಿತಾ? ಹಾಗಾದರೆ ಈ ಅಕೌಂಟಿಂಗನ್ನು ಯಾರು ಮಾಡ್ತಾರೆ? ಅಕೌಂಟೆಂಟ್ಸ್ ಏನು ಮಾಡ್ತಾನೆ? ಇಷ್ಟೆಲ್ಲ ಕೆಲಸನ ಮಾಡ್ತಾನೆ. ಒಂದು ಹತ್ರ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬರ್ತಂದರೆ ಅದು ಎಲ್ಲಿ ಬರೀಬೇಕು, ಯಾವ ಡೇಟಿಗೆ ಬರೀಬೇಕು, ಯಾವ ಪುಸ್ತಕದಲ್ಲಿ ಬರೀಬೇಕು, ಎಷ್ಟು ಅಮೌಂಟ್ ಇದೆ, ಎಲ್ಲಿಂದ ಬಂತು, ಎಲ್ಲ ಅಳತೆ ಮಾಡಿ ಸರಿಯಾಗಿ ಮಾಡಿಕೊಂಡು ಬರೆದಿಡೋದೇನಪ್ಪ ಅಂದ್ರೆ ಅಕೌಂಟಿಂಗ್ ಆಗುತ್ತೆ. ಸೊ ಒಂದೇ ಟ್ರಾನ್ಸಾಕ್ಷನ್ ಆಗ್ತಾವ. ಈಗ ನೋಡಿರಿ, ಬ್ಯಾಂಕ್ ಅನ್ನೋದು ಬಿಸ್ನೆಸ್. ಈ ಕೆನರಾ ಬ್ಯಾಂಕ್ ತೊಗೊಳ್ಳೋಣ. ಕೆನರಾ ಬ್ಯಾಂಕು ಒಂದು ದೊಡ್ಡ ಬಿಸ್ನೆಸ್ ಕನ್ಸರ್ನು. ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾವೆ ಮಿನಿಮಮಲ್ಲಿ? ಮ್ಯಾಕ್ಸಿಮಮ್ ಒಂದು ಬ್ಯಾಂಕಲ್ಲಿ ಮಿನಿಮಮ್ ನೀವು ಒಂದೇ ಬ್ಯಾಂಕಲ್ಲಿ ಹೋದರೆ ಮಿನಿಮಮ್ ಅಂದ್ರೂ ಒಂದು 2,000 to 4,000 ಅಥವಾ 5,000 ಟ್ರಾನ್ಸಾಕ್ಷನ್ ಆಗ್ತವೆ ಒಂದು ಬ್ಯಾಂಕಲ್ಲಿ. ದೇಶದಲ್ಲಿ ಎಷ್ಟಿದಾವೆ? ಕೆನರಾ ಬ್ಯಾಂಕ್ ಬೇಕಾದಷ್ಟು ಅದಾವೆ. ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಆಗ್ತಾವೆ. ಆ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಯಾರು ಮೇಂಟೈನ್ ಮಾಡ್ತಾರೆ? ಅಲ್ಲಿರುವಂಥ ಸಿಬ್ಬಂದಿಗಳು. ಕ್ಯಾಶ್ ಹೋಗಿದ್ದೆಷ್ಟು, ಕ್ಯಾಶ್ ಬಂದಿದ್ದೆಷ್ಟು, ಇಂಟ್ರೆಸ್ಟ್ ಎಷ್ಟು ಬರೋದಿದೆ, ಇಂಟ್ರೆಸ್ಟ್ ಎಷ್ಟು ಹೋಗ್ತಾ ಇದೆ, ಯಾರು ಗೋಲ್ಡ್ ಲೋನ್ ಇಟ್ಟರು, ಯಾರು ಗೋಲ್ಡನ್ನ ತೆಗೆದುಕೊಂಡು ಹೋದರು,
ಯಾರಿಗೆ ಲೋನ್ ಕೊಟ್ಟಿದ್ದೀವಿ, ಯಾರಿಂದ ಲೋನ್ ರಿಕವರ್ ಆಗ್ತಾಯಿದೆ, ಆಸ್ತಿಗಳನ್ನ ಯಾರ ಹತ್ರ ಮುಟ್ಗೋಲು ಹಾಕ್ತಿದ್ದೀವಿ ಎಲ್ಲ. ಈಗ ಲೋನ್ ಕೊಟ್ಟಿರ್ತೀವಿ, ಅವ್ರು ಲೋನ್ ವಾಪಸ್ ಕೊಡಲಿಲ್ಲ ಅಂದರೆ ಅವ್ರ ಆಸ್ತಿನ ತೆಗೋಬೇಕು, ಎಷ್ಟು ಅಮೌಂಟ್ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು. ಇವೆಲ್ಲ ಯಾರು ಮಾಡ್ತಾರೆ? ಅಲ್ಲಿರುವಂಥ ಸಿಬ್ಬಂದಿಗಳು. ಆ ಸಿಬ್ಬಂದಿಗಳಿಗೆ ಫಸ್ಟ್ ಏನು ಬರಬೇಕು? ಅಕೌಂಟಿಂಗ್ ಬರಬೇಕು. ಅವರೆಲ್ಲ ಇಲ್ಲಿ ಕಲಿತೇ ಹೋಗಿರ್ತಾರೆ. ಬ್ಯಾಂಕಲ್ಲಿ ಬಿಸ್ನೆಸ್ ಮಾಡೋದಿದ್ರೆ, ಬ್ಯಾಂಕಲ್ಲಿ ನೀವು ಕೆಲಸ ಮಾಡೋದಿದ್ರೆ ಅಕೌಂಟಿಂಗ್ ಫಸ್ಟು ಬರಲೇಬೇಕು. ಸೊ ಇದೆಲ್ಲ ಥೆರಾಟಿಕಲ್ ಕಾನ್ಸೆಪ್ಟ್. ಇದನ್ನೆಲ್ಲ ನೀವು ಮುಂದೆ ಹೋಗ್ತಾ 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 ಏನು ಮಾಡ್ತೀರಾ? ನೀವೇ ಅಕೌಂಟಿಂಗನ್ನು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? 2 ಮೀನಿಂಗ್ ಹೇಳಿದೆ. ಫಸ್ಟ್ ಮೀನಿಂಗ್ ಯಾವುದು? ಫಸ್ಟ್ ಮೀನಿಂಗ್ ಬುಕ್ ಕೀಪಿಂಗ್. 2ನೇ ಮೀನಿಂಗ್ ಯಾವುದು? ಅಕೌಂಟಿಂಗ್. ಬುಕ್ ಕೀಪಿಂಗ್ ಮತ್ತು ಅಕೌಂಟಿಂಗ್. ಇನ್ನು 3ನೇ ಮೀನಿಂಗ್ ಬರ್ಕೊಳ್ಳಿ. ಯಾವುದು? ಅಕೌಂಟೆನ್ಸಿ, ಲೆಕ್ಕಶಾಸ್ತ್ರ. ಲೆಕ್ಕಶಾಸ್ತ್ರ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಎರಿಕ್ ಕೊಲ್ಲರ್, according to Eric Kohler, accountancy is the theory and practice of accounting. ಸಿಂಪಲ್ ಇದೆ. 1 ಮಾರ್ಕ್ಸ್ ಕ್ವಶನ್. ವಾಟ್ ಈಸ್ ಅಕೌಂಟೆನ್ಸಿ ಕೇಳಿದಾಗ ಅಕೌಂಟೆನ್ಸಿ ಈಸ್ ಎ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್. ಈಗ ನಾವು ಅಕೌಂಟಿಂಗ್ ಮಾಡಿದ್ವಲ್ಲ, ಅದರ ಥಿಯರಿ ಮತ್ತು ಅದರ ಪ್ರಾಕ್ಟೀಸ್ ಅಂದರೆ ಪ್ರಾಕ್ಟಿಕಲ್, ಅವು ಎರಡೂ ಕೂಡಿಸಿದ್ರೆ ಏನಾಗುತ್ತೆ? ಅಕೌಂಟೆನ್ಸಿ ಆಗುತ್ತೆ. ಅಕಾರ್ಡಿಂಗ್ ಟು ಎರಿಕ್ ಕೊಲ್ಲರ್ ಅನ್ನೋರು ಅಕೌಂಟೆನ್ಸಿ ತಜ್ಞರು ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಅದ್ರ ಬಗ್ಗೆ ಮೀನಿಂಗ್ ಹೇಳಿದ್ದಾರೆ. ಅಕೌಂಟೆನ್ಸಿ ಈಸ್ ಎ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್. ಥಿಯರಿ ಮತ್ತು ಪ್ರಾಕ್ಟೀಸ್ ಎರಡೂ ಸೇರಿಸಿದ್ರೆ ಏನಾಗುತ್ತೆ? ಅಕೌಂಟೆನ್ಸಿ ಆಗುತ್ತೆ ಅಂತ ಹೇಳ್ತಾರೆ. ಸಿಂಪಲ್ ಇದೆ. ಪ್ರಾಕ್ಟೀಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಅಕೌಂಟನ್ನು ಸಾಲ್ವ್ ಮಾಡೋದು ಅಂತ ಕರಿತೀವಿ. ಥಿಯರಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಆ ಪ್ರಾಕ್ಟೀಸ್ ಸಾಲ್ವ್ ಮಾಡೋದು ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಏನಾಗಿರುತ್ತಪ್ಪ ಅಂದರೆ ಅಕೌಂಟೆನ್ಸಿ ಆಗಿರುತ್ತೆ. ಸೊ ನಾಳೆ ಬರಬೇಕಾದ್ರೆ ಅಂದರೆ ಸೋಮವಾರ ಬರಬೇಕಾದ್ರೆ ಈ 3 ಮೀನಿಂಗ್ಗಳನ್ನ ನೀವು ಬಾಯ್ಡಾಕೊಂಬರ್ಬೇಕು. ಅರ್ಥ ಆಯ್ತಾ? 3 ಮೀನಿಂಗ್ ಹೋಮ್ವರ್ಕ್ ಮತ್ತು ನೋಟ್ಸನ್ನು ಇವತ್ತು ನೈಟ್ ಕಳಿಸ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವೆಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.